ಎಲ್ಲರಿಗೂ ನಮಸ್ಕಾರ. ದ್ವಿತೀಯ ಪಿಯುಸಿ ಪರೀಕ್ಷೆಗೆ 5 ಅಂಕಗಳಿಗೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಮತ್ತು 5 ಅಂಕಗಳಿಗೆ ಬಿಟ್ಟ ಸ್ಥಳದ ಪ್ರಶ್ನೆಗಳನ್ನ ಕೇಳ್ತಾನೆ. ಈ 10 ಅಂಕಗಳನ್ನ ಬಹಳ ಸುಲಭವಾಗಿ ಪಡ್ಕೊಳ್ಬಹುದು. ಹೊಂದಿಸಿ ಬರೆಯಿರಿ ವಿಭಾಗವನ್ನು ಪದ್ಯಗಳಲ್ಲಿ ಕೊಡ್ತಾರೆ. ಪದ್ಯದ ಹೆಸರು, ಕವಿಯ ಹೆಸರು, ಯಾವ ಕೃತಿಯಿಂದ ಆರಿಸಿಕೊಡ್ಲಾಗಿದೆ ಮತ್ತು ಪದ್ಯದ ಶೈಲಿಯನ್ನು ಕೇಳ್ತಾರೆ. ಈ ಶೈಲಿ ಅಂದರೆ ಆ ಪದ್ಯ ಚಂಪು ಸಾಹಿತ್ಯನ, ವಚನಗಳ, ತ್ರಿಪದಿನ, ಶತಕಗಳ, ಹೀಗೆ. ಈ ಕೆಳಗಿನ ಪಟ್ಟಿಯನ್ನು ಗಮನಿಸ್ಕೊಳ್ಳಿ. ಆನಂತರ ಕೊನೆಯಲ್ಲಿ ಇವುಗಳಲ್ಲಿ ಅತಿ ಮುಖ್ಯವಾದದ್ದು ಯಾವುದು ಅಂತ ಹೇಳ್ತೀನಿ. ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ. ಇದನ್ನು ನಾಗಚಂದ್ರರವರು ಬರೆದಿದ್ದಾರೆ. ಶ್ರೀರಾಮಚಂದ್ರ ಚರಿತ ಪುರಾಣಂ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದರ ಶೈಲಿ ಚಂಪು ಶೈಲಿ. ಚಂಪು ಶೈಲಿ ಅಂದರೆ ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂಥ ಸಾಹಿತ್ಯ. ನಂತರ ವಚನಗಳು ಪದ್ಯದಲ್ಲಿ ಮೊದಲನೇ ವಚನಕಾರ ಬಸವಣ್ಣ. ಇವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ ದೇವ. ಶೈಲಿ ವಚನಗಳು. ಎರಡನೇ ವಚನಕಾರ ಉರಿಲಿಂಗ ಪೆದ್ದಿ. ಇವರ ವಚನಗಳ ಅಂಕಿತನಾಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಶೈಲಿ ವಚನಗಳು. ಮೂರನೇ ಪದ್ಯ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನವಲು. ಇದನ್ನು ಕುಮಾರವ್ಯಾಸರವರು ಬರೆದಿದ್ದಾರೆ. ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆರಿಸಿಕೊಡ್ಲಾಗಿದೆ. ಇದರ ಶೈಲಿ ಷಟ್ಪದಿ. ಈ ಪದ್ಯ ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ. ಇದನ್ನು ಗಮನದಲ್ಲಿಟ್ಕೊಂಡಿರಿ. ಇನ್ನು ನಾಲ್ಕನೇ ಪದ್ಯ ಪಗೆಯಂ ಬಾಲಕನೆಂಬರೆ. ಇದನ್ನು ಪುಲಿಗೆರೆ ಸೋಮನಾಥರವರು ಬರೆದಿದ್ದಾರೆ. ಸೋಮೇಶ್ವರ ಶತಕ ಎಂಬ ಕೃತಿಯಿಂದ ಆರಿಸಿಕೊಡ್ಲಾಗಿದೆ. ಇದರ ಶೈಲಿ ಶತಕ. ಇನ್ನು ಐದನೇ ಪದ್ಯ ಜಾಲಿಯ ಮರದಂತೆ. ಇದನ್ನು ಪುರಂದರದಾಸರು ಬರೆದಿದ್ದಾರೆ. ಇವರ ನಾಮಾಂಕಿತ ಪುರಂದರ ವಿಠಲ. ಇದರ ಶೈಲಿ ಕೀರ್ತನೆಗಳು. ಇನ್ನು ಆರನೇ ಪದ್ಯ ಹಬ್ಬಲಿಯವರ ರಸಬಳ್ಳಿ. ಇದು ಜನಪದಕಾರರಿಂದ ರಚಿತವಾಗಿದ್ದು ಗರತಿಯ ಹಾಡು ಎಂಬ ಕೃತಿಯಿಂದ ಆರಿಸಿಕೊಡ್ಲಾಗಿದೆ. ಇದೊಂದು ಜನಪದ ತ್ರಿಪದಿಯ ಶೈಲಿ ಪದ್ಯ. ಬೆಳಗುಜಾವ ಪದ್ಯವನ್ನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ರಚಿಸಿದ್ದಾರೆ. ಇದನ್ನು ಮುಕ್ತಕಂಠ ಎಂಬ ಕೃತಿಯಿಂದ ಆರಿಸಿಕೊಡ್ಲಾಗಿದೆ. ಇದರ ಶೈಲಿ ಸುನೀತ. ಸುನೀತ ಅಂದರೆ 14 ಸಾಲಿನ ಪದ್ಯ. ಇದಕ್ಕೆ ಇಂಗ್ಲಿಷ್ನಲ್ಲಿ ಸಾನೆಟ್ ಅಂತ ಕೂಡ ಕರೀತಾರೆ. ಮುಂಬೈ ಜಾತಕ ಪದ್ಯವನ್ನು 3ನೇ ರಾಷ್ಟ್ರ ಕವಿಯಾದ GS ಶಿವರುದ್ರಪ್ಪನವರು ಬರೆದಿದ್ದಾರೆ. ತೆರೆದ ದಾರಿ ಎಂಬ ಕೃತಿಯಿಂದ ಇದನ್ನು ಆರಿಸಿಕೊಡ್ಲಾಗಿದೆ. ಶಿಲುಬೇರಿದ್ದಾನೆ ಪದ್ಯವನ್ನು KS ನಿಸಾರ್ ಅಹಮದ್ ರವರು ರಚಿಸಿದ್ದಾರೆ. ವೃತ್ತಿಪರ ಕವನಗಳು ಎಂಬ ಕೃತಿಯಿಂದ ಆರಿಸಿಕೊಡ್ಲಾಗಿದೆ. ನಂತರ 10ನೇ ಪದ್ಯ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಈ ಪದ್ಯವನ್ನು ಲಲಿತಾ ಸಿದ್ದಬಸವಯ್ಯರವರು ಬರೆದಿದ್ದಾರೆ. ಮೊದಲ ಸಿರಿ ಅಥವಾ ಕವಿತೆ ಸಂಕಲನ ಎಂಬ ಕೃತಿಯಿಂದ ಆರಿಸಿಕೊಡ್ಲಾಗಿದೆ. ನಂತರ 11ನೇ ಪದ್ಯ ಹತ್ತಿ ಚಿತ್ತ ಮತ್ತು. ಈ ಪದ್ಯವನ್ನು T ಯಲ್ಲಪ್ಪರವರು ರಚಿಸಿದ್ದಾರೆ. ಇದನ್ನು ಚಿಟ್ಟೆ ಮತ್ತು ಜೀವಯಾನ ಎಂಬ ಕೃತಿಯಿಂದ ಆರಿಸಿಕೊಡ್ಲಾಗಿದೆ. 12ನೇ ಪದ್ಯ ಒಮ್ಮೆ ನಗುತ್ತೇವೆ. ಇದನ್ನು ಸುಕನ್ಯಾ ಮಾರುತಿರವರು ರಚಿಸಿದ್ದಾರೆ. ನಾನೆಂಬ ಮಾಯೆ ಎಂಬ ಕೃತಿಯಿಂದ ಆರಿಸಿಕೊಡ್ಲಾಗಿದೆ. ಈ 12 ಪದ್ಯಗಳಲ್ಲಿ ಈಗ ನಾನು ಮುಂದೆ ಹೇಳ್ತೀನಲ್ಲ ಆ ಪದ್ಯಗಳಲ್ಲಿ ಮಾತ್ರ ಹೊಂದಿಸಿ ಬರೆಯರಿಗೆ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಡ್ತಾರೆ. ಅದ್ಯಾವುದಂದ್ರೆ ಕದಡಿದ ಸಲಿಲಂ ತಿಳಿವಂದದೆ, ವಚನಗಳು, ಪಗೆಯಂ ಬಾಲಕನೆಂಬರೆ, ಜಾಲಿಯ ಮರದಂತೆ, ಬೆಳಗು ಜಾವ, ಶಿಲುಬೆಯರಿದ್ದಾನೆ, ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ. ಈ 8 ಪದ್ಯಗಳಲ್ಲಿ ಮಾತ್ರ ಪ್ರಶ್ನೆಗಳನ್ನು ಹೊಂದಿಸಿ ಬರೆಯಿರಿ ವಿಭಾಗದಲ್ಲಿ ಕೇಳಲಾಗ್ತದೆ. ಇನ್ನು ಬಿಟ್ಟ ಸ್ಥಳ ವಿಭಾಗವನ್ನು ಗದ್ಯದಲ್ಲಿರುವ ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ ಮಾತ್ರ ನೀಡ್ತಾರೆ. ಅದಕ್ಕೆ ಉತ್ತರವನ್ನು ಕೂಡ ಅಲ್ಲೇ ಮೇಲೆ ನೀಡಿರ್ತಾರೆ. ಇದರಲ್ಲಿ ಸರಿಯಾದದ್ದನ್ನು ಆರಿಸಿ ಬರಿಬೇಕು. ಇದಿಷ್ಟು ಹೊಂದಿಸಿ ಬರೆಯಿರಿ ಮತ್ತು ಬಿಟ್ಟ ಸ್ಥಳದಲ್ಲಿ ಬಂದೇ ಬರುವ ಪ್ರಶ್ನೆಗಳು. ಪದ್ಯ, ಗದ್ಯ, ದೀರ್ಘ ಗದ್ಯದ ಪಾಠಗಳನ್ನು AI ಚಿತ್ರಗಳ ಮೂಲಕ ಸಾರಾಂಶವನ್ನು ತಿಳಿಸಿದ್ದೀನಿ. ಅಗತ್ಯವಿದ್ದವರು ನೋಡ್ಕೊಳ್ಳಿ. ಇದೇ ರೀತಿಯ ದ್ವಿತೀಯ PUC ಕನ್ನಡ ವಿಷಯದ ಇನ್ನಿತರ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.